ಹರೇ ಕೃಷ್ಣ ಗೆಳೆಯರೇ, ಬೇಸಿಗೆಯ ಕಾಲದ ಕೊನೆಯಲ್ಲಿ ನಂದಗೋಪಾದಿಗಳು ಇಂದ್ರಯಾಗ ಮಾಡಬೇಕೆಂದು ಸಕಲ ಸಿದ್ಧತೆಗಳಲ್ಲಿ ತೊಡಗಿಕೊಂಡಾಗ ಕೃಷ್ಣನಂದನನ್ನು ಕೇಳಿದರು. ಅಪ್ಪ, ನೀವು ಕೈಗೊಂಡಿರುವ ಈ ಯಾಗದಿಂದಾಗುವ ಪ್ರಯೋಜನವೇನು? ಇದಕ್ಕೆ ದೇವತೆ ಯಾರು? ಇದನ್ನೆಲ್ಲ ನನಗೂ ತಿಳಿಸಬಾರದೆ? ಆಗ ನಂದ, ಮಗನೇ, ಈ ಯಾಗಕ್ಕೆ ಮಳೆಯ ಆದಿದೇವತೆಯಾದ ಇಂದ್ರನೇ ದೇವತೆ. ಅವರನ್ನು ತೃಪ್ತಿಪಡಿಸುವುದೇ ಈ ಯಜ್ಞದ ಉದ್ದೇಶ. ಇಂದ್ರನ ಕೃಪೆಯಿಂದಲೇ ನಮಗೆ ಮಳೆ ಬಂದರೆ ಬೆಳೆ, ಗೋವುಗಳಿಗೆ ಮೇವು, ಅವುಗಳಿಗೆ ಮೇವು ಸಿಕ್ಕರೆ ನಮಗೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲವೂ. ಗೋವುಗಳೇ ನಮ್ಮ ಸಂಪತ್ತು, ಅವುಗಳಿಂದಲೇ ನಮ್ಮ ವರಮಾನ. ಅದಕ್ಕೆಂದೇ ಈ ಆಚರಣೆಯನ್ನು ಹಿಂದಿನಿಂದಲೂ ನಡೆಸಿಕೊಂಡು ಬಂದಿದ್ದೇವೆ ಎಂದು ಹೇಳಿದರು. ಅಪ್ಪ, ನಿಮ್ಮ ತಿಳುವಳಿಕೆ ತಪ್ಪಾಗಿದೆ. ಮಳೆ ಸುರಿಸುವುದು ಇಂದ್ರನ ಕೆಲಸವಲ್ಲ, ಪ್ರಕೃತಿಯ ಕೆಲಸ. ಪ್ರಕೃತಿಯೇ ಮಳೆಯನ್ನು ಸುರಿಸುತ್ತದೆ. ಮಳೆ ಬೆಳೆಗಾಗಿ ನಾವು ಯಾವುದೇ ದೇವತೆಗಳನ್ನು ಪೂಜಿಸುವ ಅಗತ್ಯವಿಲ್ಲ. ಬದಲು ನಮ್ಮ ಪಾಲಿನ ನಮ್ಮ ಕರ್ತವ್ಯವನ್ನೇ ದೇವರೆಂದು ತಿಳಿದು ಪೂಜಿಸೋಣ. ನಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ಮಾಡಿ ಫಲ ಪಡೆಯೋಣ. ಮಳೆ ಕೇವಲ ಗೋವರ್ಧನ ಗಿರಿಯ ಮೇಲೆ ಬೀಳುತ್ತದೆಯೇ? ಒಂದು ಸ್ಥಳಕ್ಕೆ ಮಾತ್ರ ಸೀಮಿತವೇ? ನೀರಿನ ಅಗತ್ಯವಿರದ ಸಮುದ್ರದ ಮೇಲೂ ಬೀಳುವುದಿಲ್ಲವೇ? ಅಂದ ಮೇಲೆ ಇಂದ್ರನನ್ನು ಪೂಜಿಸುವುದರಲ್ಲಿ ಅರ್ಥವಿಲ್ಲ. ಮೋಡಗಳನ್ನು ತಡೆದು ಮಳೆ ಸುರಿಸುವ ಗೋವರ್ಧನ ಗಿರಿಯೊಂದಿಗೆ ನಮ್ಮ ಬಾಂಧವ್ಯವಿದೆ. ಈ ಗಿರಿಯೇ ನಮ್ಮ ದೈವ. ಮರ, ಗಿಡ, ಪ್ರಾಣಿ, ಪಕ್ಷಿ, ಗಿರಿವನಗಳ ನಡುವೆ ನಾವಿಲ್ಲಿ ನೆಮ್ಮದಿಯಿಂದ ತೃಪ್ತಿಯಿಂದ ಇದ್ದೇವೆ. ಬೆಟ್ಟದ ತಪ್ಪಲಿನಲ್ಲಿ ಬೆಳೆಯುವ ಹಸಿರು ಹುಲ್ಲನ್ನು ತಿಂದು ಹಸುಗಳು ಸಮೃದ್ಧಿಯಾಗಿ ಹಾಲು ಕೊಡುತ್ತಿವೆ. ಯಜ್ಞ ಮಾಡಲೇಬೇಕೆಂದಿದ್ದರೆ ಸರ್ವರ ಸಹಭಾಗಿತ್ವವನ್ನು ಉಪಯೋಗಿಸಿಕೊಂಡು ಈ ಗಿರಿಗೆ ಮಾಡೋಣ. ಇದರಿಂದ ಎಲ್ಲರಿಗೂ ಸಮಾನತೆಯ ಭಾವನೆ ಉಂಟಾಗುತ್ತದೆ. ಯಾರನ್ನು ಕಡೆಗಣಿಸದೆ ಸಮಾಜದ ಎಲ್ಲ ಸಮುದಾಯದವರು, ದನಕರಗಳು, ಸಾಕು ಪ್ರಾಣಿಗಳು ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಡೋಣ. ಹಾಲಿನಿಂದ ವಿವಿಧ ಭಕ್ಷ್ಯಗಳನ್ನು ತಯಾರಿಸಿ ಎಲ್ಲರಿಗೂ ಹಂಚೋಣ. ಇದು ನನ್ನ ಅಭಿಪ್ರಾಯ. ಇದು ನಿಮಗೂ ಇಷ್ಟವಾದರೆ ಒಪ್ಪಿಕೊಳ್ಳಿ ಎಂದರು. ಕೃಷ್ಣನ ಅಭಿಪ್ರಾಯವು ಸರಿಯಾಗಿಯೇ ಇದೆ ಎಂದು ಒಪ್ಪಿಕೊಂಡ ನಂದ ವೃಂದಾವನದ ಜನರಿಗೆ ಈ ವಿಷಯ ತಿಳಿಸಿದಾಗ ಅವರು ಸಂತಸದಿಂದ ಒಪ್ಪಿಕೊಂಡರು. ಎಲ್ಲರೂ ಒಟ್ಟಾಗಿ ಸೇರಿ ಗೋವರ್ಧನ ಗಿರಿಯ ಪೂಜೆ ಮಾಡಿದರು. ಪ್ರಸಾದವನ್ನು ಹಂಚಿ ತಿಂದರು. ಅದುವರೆಗೂ ನಡೆದು ಬಂದ ಆಚರಣೆಯ ಉದ್ದೇಶಕ್ಕೂ ಈಗಿನದಕ್ಕೂ ಇರುವ ವ್ಯತ್ಯಾಸವನ್ನು ಕಂಡುಕೊಂಡರು. ಸಮಾಜದ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಕಾರ್ಯನಿರ್ವಹಿಸಿ ಸರ್ವರಿಗೂ ಸಮಪಾಲು ಸಮಬಾಳು ಎಂಬುದನ್ನು ತೋರಿಸಿಕೊಟ್ಟರು. ಪ್ರಕೃತಿಯ ಆರಾಧನೆಗೆ ನಾಂದಿ ಹಾಡಿದ ಕೃಷ್ಣನನ್ನು ಮನಸಾರೆ ಕೊಂಡಾಡಿದರು. ಕೆಲವರಿಗೆ ತಾವು ಮಾಡುವ ಕೆಲಸದ ಉದ್ದೇಶ ಮತ್ತು ಅದರ ಫಲವೇನೆಂದು ತಿಳಿದು ಮಾಡುತ್ತಾರೆ. ಇನ್ನು ಕೆಲವರು ಅದರ ಉದ್ದೇಶವನ್ನಾಗಲಿ ಫಲವನ್ನಾಗಲಿ ತಿಳಿಯದೆ ಮಾಡುತ್ತಾರೆ. ಸಂಪೂರ್ಣ ತಿಳುವಳಿಕೆಯಿಂದ ಮಾಡುವವರಿಗೆ ಸಂಪೂರ್ಣ ಪ್ರಯೋಜನ ಸಿಗುತ್ತದೆ. ತಿಳುವಳಿಕೆ ಇಲ್ಲದೆ ಮಾಡುವವರಿಗೆ ಯಾವ ಪ್ರಯೋಜನವೂ ಸಿಗುವುದಿಲ್ಲ. ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ.